ಹಾಗೆ ಇವತ್ತು ನಾನು ಹೆಸರು ಕಾಳು ಮತ್ತು ಮಡಕೆ ಕಾಳುಗಳನ್ನು ಮಿಕ್ಸ್ ಮಾಡಿ ಕುಕ್ಕರಿಗೆ ಹಾಕಿ ಬೇಯಿಸಿ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆಗೆ ತಿನ್ನೋದಕ್ಕೆ ಹೆಲ್ದಿ ಇದು. ಕುಕ್ಕರಲ್ಲಿ ಒಂದು 4 ವಿಸಿಲ್ ಬೇಯಿಸ್ಬಿಡ್ತೀನಿ ಅಷ್ಟೇ. ಎಲ್ರಿಗೂ ನಮಸ್ತೆ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ನೀವು ಆಲ್ರೆಡಿ ನೋಡಿದ್ರಲ್ವ, ಇವತ್ತು ಬೆಳಗ್ಗೆ ನಾವು ರೊಟ್ಟಿ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಆಲ್ರೆಡಿ ಇವತ್ತು ಸಂಡೇ, ಹಾಗಾಗಿ ಸ್ವಲ್ಪ ಆರ್ಡ್ರೆಲ್ಲ ಇದೆ. ಸೊ ನೋಡ್ಬೋದು ರೊಟ್ಟಿನ ನಾವು ಹೇಗೆ ಆರಿಸ್ತಾ ಇದ್ದೀವಿ ಅಂತ. ರೊಟ್ಟಿ ಮಾಡ್ತಿದ್ದಂಗೆ ನಾವು ಬೇಗನೆ ಈ ಥರ ಆರಿಸ್ಬಿಡ್ತೀವಿ. ಸೊ ಈ 2 ಚಿಬ್ಲಿಯನ್ನು ರೊಟ್ಟಿ ಶೇಪ್ಗೋಸ್ಕರ ಕೊಡ್ತಾಯಿದ್ದೀವಿ. ಸೊ ಈ ಎಲ್ಲ ಚಿಬ್ಲಿಗಳನ್ನು ನಾವು ರೊಟ್ಟಿ ಶೇಪ್ ಇರಲಿ ಅನ್ನೋ ಒಂದು ಕಾರಣಕ್ಕೆ ಬಳಸ್ತೀವಿ. ಹಾಗೆ ನೀವು ನೋಡ್ಬೋದು ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಒಬ್ಬರು, ಜೊತೆಗೆ ಇಬ್ಬರು ರೊಟ್ಟಿನ ಬೇಯಿಸ್ತಾ ಇದ್ದಾರೆ. ಮಿಕ್ಸ್ ಮಾಡಿ ಬೇಯಿಸಿದ್ದಾದಮೇಲೆ ನಮ್ಮ ಮನೆಯವರು ಇದ್ದರೆ ಅವ್ರು ತೆಗೆಸ್ತಾರೆ, ಇಲ್ಲ ನಾನು ಫ್ರೀ ಇದ್ದರೆ ನಾನು ತೆಗೆಸ್ತೀನಿ. ಸೊ ಇವತ್ತು ಸಂಡೇ ಪೋಲಿಯೋ ಲಸಿಕೆನ ಹಾಕಿಸ್ಬೇಕು. ಸೊ 5 ವರ್ಷದ ಮಕ್ಕಳಿಗೆಲ್ಲ ಪೋಲಿಯೋ ಲಸಿಕೆನ ಹಾಕಿಸ್ತಾರಲ್ವ. ಸೊ ಹಾಗಾಗಿ ನಾವು ನನ್ನ ಮಗಳಿಗೆ ಈಗ 4.5 ವರ್ಷ. ಸೊ ಅವಳಿಗೆ ಇದು 2ನೇ ಸಾರಿ ಅಂತ ಹಾಕಿಸ್ತಾ ಇರ್ಬೋದು. ಹೋಗ್ತಾ ಇದ್ದೀವಿ. ಪೋಲಿಯೋ ಎಲ್ಲ ರೆಡಿಯಾಗಿ ಪೋಲಿಯೋ ಹಾಕ್ಸಕ್ಕೆ ಹೋಗೋದು ಅಲ್ಲ ಬಿಡ. ಸೊ ಅವಳಿಗೀಗ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡು ಬಂದಾಯಿತು. ಇಲ್ಲಿ ಅವಳು ಅವಳ ಫ್ರೆಂಡ್ ಸೇರಿಕೊಂಡು ಏನೋ ಸಂಶೋಧನೆ ನಡೆಸ್ತಾ ಇದ್ದಾರೆ ನೋಡಿ. ಏನು ಮಾಡ್ತಾ ಇದೆಯಾ ಸೋನಾ? lain lertak kuda ya kedit nih kan ini. Iya. Wow, super. ಇವತ್ತು ಸಂಡೇ ಸ್ವಲ್ಪ ಅಮ್ಮನ ಮನೆಯಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ನೈಟ್ವರೆಗೂ ಊಟ ಎಲ್ಲ ಮಾಡಿಕೊಂಡು ಇವತ್ತು ನೋಡಿ ಹೊರಗಡೆ ಮಲಗ್ತೀನಿ ಅಂಥೇಳಿ ನಮ್ಮ ಅಮ್ಮನ ಕರ್ಕೊಂಡು ಬಂದು ಇಲ್ಲಿ ಸ್ವಲ್ಪ ಹೊತ್ತು ಮಲಗಿ ಟೈಮ್ ಪಾಸ್ ಮಾಡಿ. ಯಾಕಂದರೆ ಸುನಿಯವರು ರೊಟ್ಟಿ ಕೊಡೋದಕ್ಕೆ ಬಸ್ ಸ್ಟಾಪಿಗೆ ಹೋಗಿದ್ದರು, ಬೆಂಗಳೂರಿಗೆ ರೊಟ್ಟಿ ಕಳಿಸೋದಿತ್ತು. ಸೊ ಹಾಗಾಗಿ ನಾವು ಅಲ್ಲೇ ಉಳ್ಕೊಂಡಿದ್ವಿ. ಅವ್ರು ಬಂದು ನಮ್ಮನ್ನು ಕರ್ಕೊಂಡು ಬಂದರು. ಹಾಗೆ ಇದು ನೆಕ್ಸ್ಟ್ ಡೇ ಹುಣ್ಣಿಮೆ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಅಂದರೆ ಇವತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ನಾವು ಮಷಿನನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡ್ತೀವಿ. ಸೊ ಹಾಗಾಗಿ ನಾವು ಮಾಡುವಂಥ ರೊಟ್ಟಿ ಆಲ್ಮೋಸ್ಟ್ ಅವತ್ತೇ ಖಾಲಿ ಆಗೋದ್ರಿಂದ ನಾವು ಬಹುತೇಕ ಅದನ್ನು ರೋಸ್ಟ್ ಮಾಡ್ತೀವಿ. ರೋಸ್ಟ್ ಅಂದರೆ ಹಂಚ ಮೇಲೇ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡೋದ್ರಿಂದ ಬೇಗ ಆರುತ್ತೆ. ಸೊ ಅವತ್ತೇ ನಾವು ಪ್ಯಾಕ್ ಮಾಡಿ ಕೊಡ್ಬೋದು. ತುಂಬ ಜನ ರೊಟ್ಟಿ ಮಾಡೋರು ಏನು ಮಾಡ್ತಾರೆ ಅಂದರೆ ಅದನ್ನ ಆರಿಸೋದಕ್ಕೆ ಸುಮಾರು 1-2 ದಿನ ತೊಗೊಂಡು ಅದನ್ನ ಕಡಕ್ ಮಾಡಿ ಕೊಡ್ತಾರೆ. ಆದರೆ ನಾವು ಅವತ್ತಿನ ದಿನವೇ ನಾವು ಸೇಲ್ ಮಾಡಿಬಿಡ್ತೀವಿ. ಹಾಗಾಗಿ ಸ್ವಲ್ಪ ನಮಗೆ ಈ ಗ್ಯಾಸಿನ ಸಮಸ್ಯೆ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಗ್ಯಾಸ್ ತುಂಬಾ ಹೋಗುತ್ತೆ. ಅದಾದಮೇಲೆ ರೊಟ್ಟಿ ಬೇಯಿಸೋರೆಲ್ಲ ಹೋದರು, ಕೆಲಸ ಮುಗೀತು. ಸಂಜೆ ನನ್ನ ಮಗಳ ಜೊತೆ ಸ್ವಲ್ಪ ಆಟ ಆಡಿಬಿಟ್ಟು ನಮ್ಮ ಮನೆಯವರು ರೊಟ್ಟಿ ಕೊಡೋದಕ್ಕೆ ಹೋಗಿದ್ದರು. ಸ್ವಲ್ಪ ಇವತ್ತು ಮಳೆ ಬಂತು, ಸೊ ಅವರು ನೆನೆಸ್ಕೊಂಡು ಬಂದುಬಿಟ್ರು. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ವಿಡಿಯೋ. ನಿಮಗೇನಾದರೂ ಈ ಥರದ ವಿಡಿಯೋಗಳು ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಕಂಟಿನ್ಯೂ ಮಾಡ್ತೀವಿ. ವಿಡಿಯೋ ಚೆನ್ನಾಗಿ ವ್ಯೂಸ್ ಬಂದರೆ, ನಿಮ್ಮ ಕಮೆಂಟ್, ಲೈಕ್, ಶೇರ್ ಎಲ್ಲ ಬಂದರೆ ಖಂಡಿತವಾಗ್ಲೂ ನಮಗೆ ವಿಡಿಯೋ ಮಾಡಬೇಕಂತ ಅನಿಸುತ್ತೆ. ಸೊ ಕೆಲಸದ ಮಧ್ಯೆನೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ, ನಮಗೂ ಹೀಗೆ ಬೆಳೆಸಿ, ಹೀಗೆ ಹಾರೈಸಿ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಸೊ ಈಗ ರಾತ್ರಿ ಆದರೂ ಇವ್ರದ್ದು ಆಟ ಮುಗಿತಾ ಇಲ್ಲ. ಸೊ ಇವತ್ತಿನ ದಿನ ಇದಾಗಿತ್ತು. ನಾಳೆಯಿಂದ ಮತ್ತೊಂದು ವಿಡಿಯೋವನ್ನು ಶುರು ಮಾಡ್ತೀನಿ. ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಎಲ್ರಿಗೂ ನಮಸ್ಕಾರ.